ಬಾಂಬ್ ಹಾಕೋವರಿಗೆಲ್ಲ ಕಾಂಗ್ರೆಸ್ನಿಂದ ವೈಭೋಗ. ಕಾಂಗ್ರೆಸ್ ಯಾರ ಪರ ಇದೆ ಅಂತ ಹೇಳಿ ಛಲವಾದಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೈಲಿನಲ್ಲಿ ಬಿರಿಯಾನಿ ತರ್ತಾರೆ, ಟಿವಿ ಹಾಕಿ ಮೋಜು ಮಸ್ತಿಯನ್ನ ಮಾಡ್ತಾರೆ. ಅನೇಕ ಬಾರಿ ಇದೇ ರೀತಿಯಾಗಿ ವಿಡಿಯೋ ವೈರಲ್ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ ಯಾರ ಪರ ಇದೆ ಅಂತ ಹೇಳಿ ಛಲವಾದಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಾಂಬ್ ಹಾಕೋರಿಗೆಲ್ಲ ಕಾಂಗ್ರೆಸ್ನಿಂದ ವೈಭೋಗವೇ ಸಿಗ್ತಾ ಇದೆ, ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಮರ್ಡರ್ ಆಗ್ತಾ ಇದೆ. ಅನೇಕ ಬಾರಿ ಕೂಡ ಇದೇ ರೀತಿಯಾಗಿ ವಿಡಿಯೋ ವೈರಲ್ ಆಗಿದೆ. ಎಷ್ಟು ಅತ್ಯಾಚಾರಗಳು, ಕೊಲೆ, ದರೋಡೆಗಳು ನಡೀತಾ ಇದೆ. ಇದೆಲ್ಲವನ್ನು ಕೂಡ ಸರ್ಕಾರಕ್ಕೆ ಯಾಕೆ ತಡೆಯೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಛಲವಾದಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಾಂಬ್ ಹಾಕೋರ್ಗೆಲ್ಲ ಕಾಂಗ್ರೆಸ್ನಿಂದ ವೈಭೋಗ ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಎಷ್ಟೋ ಮರ್ಡರ್ಗಳಾಗ್ತವೆ, ದರೋಡೆಗಳು ನಡೀತವೆ, ಅತ್ಯಾಚಾರಗಳು ನಡೀತವೆ. ಯಾವುದಕ್ಕೂ ಕೂಡ ಒಂದು ಪರಿಹಾರವೇ ಸಿಗ್ತಾ ಇಲ್ಲ. ಇದೆಲ್ಲವನ್ನು ತಡೆಯೋದಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ? ಈಗ ನೋಡಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವೇ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ನಿಂದ ಸಿಗ್ತಿರುವಂತಹವರಿಗೆ ವೈಭೋಗ. ಬಾಂಬ್ ಹಾಕೋರಿಗೆಲ್ಲ ಈಗ ಕಾಂಗ್ರೆಸ್ನಿಂದ ವೈಭೋಗ ಸಿಗ್ತಾ ಇದೆ, ರಾಜಾತಿಥ್ಯ ಸಿಗ್ತಾ ಇದೆ, ಐಷಾರಾಮಿ ಜೀವನವನ್ನ ನಡೆಸಲು ಸಹಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಛಲವಾದಿಯವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರು ಜೈಲಿನಲ್ಲಿ ಕುಳಿತು ಯಾರು ಟೆರರಿಸ್ಟ್ಗಳಂತೂ ಕರ್ಕೊಂಡಿದ್ದಾರೆ, ಯಾರು ಬಾಂಬ್ಗಳಾಗ್ತಾರೆ, ಇವರೆಲ್ಲರೂ ಕೂಡ ರಾಜಭೋಗವನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಯಾರ ಪರ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಟಿವಿಗಳು ಹಾಕೊಂಡು ಮಜಾ ಮಾಡ್ತಾರೆ, ಬಿರಿಯಾನಿಗಳು ತಂದು ತಿಂತಾರೆ, ಜೊತೆಗೆ ಫೋನ್ಗಳಲ್ಲಿ ಕರೆ ಮಾಡಿ ಬೇರೆಯವ್ರಿಗೆ ಮಾತಾಡ್ತಾರೆ. ಅಂತಂದ್ರೆ ಭಯೋತ್ಪಾದಕರಿಗೆ ಹೊರಗಡೆ ಓಡಾಡ್ತಕ್ಕಂಥದ್ದು ಉಚಿತವಲ್ಲ. ಅವ್ರಿಗೆ ಅಲ್ಲಿ ಭಯೋತ್ಪಾದಕರಿಗೂ ಅಲ್ಲಿ ಹೊರಗಡೆ ಭಯ ಇದೆ. ಆದ್ರೆ ಅವರನ್ನ ತಂದು ಜೈಲಿನಲ್ಲಿಟ್ಟು ಎಲ್ಲ ರಾಜಭೋಗ ನಾವೇ ಮಾಡಿಸ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಇದು ಮೊದಲನೇ ಬಾರಿ ಅಲ್ಲ, ಅನೇಕ ಬಾರಿ ಇದಾಗಿದೆ, ಇವತ್ತು ಕೂಡ ಆಗ್ತಾ ಇದೆ. ಆದ್ರಿಂದಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಇಸ್ ವೆರಿ ವರ್ಸ್ಟ್ ಅಂತಕ್ಕಂಥದ್ದು ಬಂದಿದೆ. ಎಲ್ಲಿ ನೋಡಿದ್ರು ಇವತ್ತು ಮರ್ಡರ್ಗಳಾಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ. ಇದೆಲ್ಲವನ್ನು ಯಾಕೆ ತಡೆಯಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಮತ್ತೆ ನಿಮ್ಮ ಜೈಲುಗಳೇ ಇವತ್ತು ಅನ್ಸೇಫ್ ಅಂತಕ್ಕಂಥದ್ದಾಗಿದೆ. ಅಲ್ಲಿ ಯಾರನ್ನ ನೀವು ಶಿಕ್ಷಿಸಬೇಕಾಗಿದೆಯೋ ಅವರಿಗೆ ರಕ್ಷಣೆಗಾಗಿ ಜೈಲುಗಳು ಇದ್ದಂತ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ.